ನಮಸ್ಕಾರ ವೀಕ್ಷಕರೇ, ಕೆಎಂ ಕನ್ನಡ ನ್ಯೂಸ್ಗೆ ಸ್ವಾಗತ. ಬಾಗಲಕೋಟೆ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾದ ಸಂಯುಕ್ತ ಶಿವಾನಂದ ಪಾಟೀಲ್ ಅವರು ಗುಳೇದಗುಡ್ಡದಲ್ಲಿ ರೋಡ್ ಶೋ ಮುಖಾಂತರ ತಮ್ಮ ಮನದಾಳದ ಮಾತನ್ನ ಕೂಡಿದ ಸಾರ್ವಜನಿಕರಿಗೆ ಹೀಗೆಂದು ಹೇಳಿದರು. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಕೇಂದ್ರದಲ್ಲಿ ಗ್ಯಾರಂಟಿ ಎಂದು ಜನರಿಗೆ ವಿಶ್ವಾಸದ ಮಾತನ್ನ ಕೊಟ್ಟರು. ನುಡಿದಂತೆ ನಡೆದ ಸರ್ಕಾರ ಅಂದರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಮತ್ತು ಡಿಕೆ ಶಿವಕುಮಾರ್ ಅವರ ಸರ್ಕಾರ ಎಂದು ಹೇಳಿದರು. ಈ ಸಮಯದಲ್ಲಿ ಬಾದಾಮಿ ಕ್ಷೇತ್ರದ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿ ಅವರು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಯ ಕನಸನ್ನು ಹೊತ್ತಿರುವ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದು ಸಂಯುಕ್ತ ಪಾಟೀಲ್ ಅವರಿಗೆ ಮತವನ್ನು ನೀಡಿ ಗೆಲ್ಲಿಸಬೇಕು ಎಂದು ಮನವಿಯನ್ನು ಮಾಡಿದರು. ಕಾಂಗ್ರೆಸ್ ಮುಖಂಡರಾದ ಸಂಜು ಬರಗುಂಡಿ, ರಾಜು ಜವಳಿ, ಶ್ರೀನಿವಾಸ ಇನಾನಿ, ಗೋಪಾಲ್ ಭಟ್ಟಡ್, ವಿನೋದ್ ಮದ್ದಾನೆ, ರಾಜು ಸಂಗಮ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವಕೀಲಾಗಿ ಕೆಲಸ ಮಾಡಿದಂಥವ್ರು ಇದ್ದಾರೆ, ಸಾಮಾಜಿಕವಾಗಿರುವಂಥ ಕಳಕಳಿಯನ್ನು ಹೊಂದಿದಂಥವ್ರು ಇದ್ದಾರೆ. ಅಷ್ಟೇ ಅಲ್ಲದೆ ಒಂದು ರಾಜಕೀಯ ಕುಟುಂಬದಿಂದ ಬಂದು ಆ ಅನುಭವವನ್ನು ಹೊಂದಿದಂತರಾಗಿ ಜನರ ಸೇವೆ ಮಾಡಬೇಕು. ನಾನು ಜನರ ಕಷ್ಟಗಳನ್ನ ನಾನು ನಿಂದಿರಬೇಕು, ಅವ್ರಿಗೆ ನಾವು ದುಡಿಬೇಕಂತ ಹೇಳಿ ಇವತ್ತು ಬಂದು ನಿಮ್ಮ ಎದುರಿಗೆ ನಿಂತ್ಕೊಂಡಾರೆ. ನಾನು ಇವತ್ತು ಏನ್ ಮಾಡ್ಬೇಕಪ್ಪ, ಗುಳೇದಗುಡ್ಡ ಮತಕ್ಷೇತ್ರದಿಂದ ಅಷ್ಟೇ ಅಲ್ಲ, ಬಾದಾಮಿ ಮತಕ್ಷೇತ್ರದಿಂದ ಅಷ್ಟೇ ಅಲ್ಲ, ಜಿಲ್ಲೆಯ ಎಲ್ಲ ಕಡೆ ಪ್ರತಿಯೊಂದು ಹಳ್ಳಿಯಿಂದ ಆಗಲಿ, ನಗರಗಳಿಂದ ಆಗಲಿ ಪ್ರತಿಯೊಬ್ಬ ತಾಯಂದರು, ಪ್ರತಿಯೊಬ್ಬ ಅಕ್ಕಂಗರು, ಪ್ರತಿಯೊಬ್ಬ ಅಣ್ಣಂದರು ಈಕೆಗೆ ನಮ್ಮ ಹೆಣ್ಣುಮಗಳ ತಾಯಿಗೆ ಆಶೀರ್ವಾದ ಮಾಡ್ಬೇಕಂತ ನಿರ್ಧಾರ ಮಾಡಿ ನಾವೇನು ಹಿರಿಯರು ಮುಖಂಡರಿದ್ರೆ ಏನೋ ಬಂದು ಬೇಡಿಕೆ ಇಡಾಕತ್ತಿಲ್ಲ. ಈ ಹೆಣ್ಮಗಳನ್ನು ಕಳಿಸೋದ್ರಿಂದ ನಾಳೆ ಸದನದಾಗ ನಮಗೆ ಚರ್ಚೆ ಮಾಡಬೇಕಾದಂತ ವಿಷಯಗಳು ಬಹಳ ಅದಾವು. ಇವತ್ತು ಒಂದೇ ನೀವು ಗಮನಕ್ಕೆ ಬರೀ 7,000 ರೂಪಾಯಿ ಕೊಟ್ಟಿವಿ ಅಂತ ಹೇಳಿ ನಮ್ಮನ್ನು ಬೈತಿರ್ತಾರೆ ಬಿಜೆಪಿ ಅವರು. ಅದು ಆಲಸ್ಯ ಮಾಡಿದ್ರು, ಅದು ಮಾಡಿದ್ರು ಅಂತ ತಮ್ಮ ಗಮನಕ್ಕೆ ಕೈ ಮುಗಿದಿರ್ತೀವಿ. ಯಾವ ಕುಟುಂಬವನ್ನು ಆಲಸ್ಯ ಮಾಡಿಲ್ಲ, ಯಾವ ತಾಯಂದ್ರನ್ನ ಆಲಸ್ಯ ಮಾಡಿಲ್ಲ, ಯಾವ ಹೆಣ್ಮಕ್ಳನ್ನು ದಾರಿ ಬಿಡಿಸುವಂತ ಕೆಲಸ ನಾವು ಮಾಡಿಲ್ಲ. ಕಾಂಗ್ರೆಸ್ ಅವರು ಆ ಮನೆ ಬೆಳಕನ್ನ, ಆ ಮನೆ ದೀಪವನ್ನು ಬೆಳೆಸುವಂತ ಕೆಲಸ ಮಾಡಿರೋದಿಲ್ಲ, ಆ ಮನೆಗೆ ಅನ್ಯಾಯ ಆಗುವಂತ ಕೆಲಸವನ್ನು ಕಾಂಗ್ರೆಸ್ ಅವರು ಮಾಡಿಲ್ಲ. ರಾಜ್ಯದಾಗ ಮುಂದೆ ನಾವು ಕರ್ನಾಟಕ ರಾಜ್ಯದಲ್ಲಿ ಮತ್ತೊಮ್ಮೆ ಕಂಬಳಿ ಹಾರಿಸ್ತೀವಿ ಅಂತ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬ್ರು ಒಂದು ಮಾತನ್ನ ಹೇಳ್ತಾರ, ಕಮಲ ಹೆಸರಲ್ಲೇ ಇದ್ರು ಚಂದ, ಕಮಲ ಹೆಸರಲ್ಲೇ ಇದ್ರು ಚಂದ, ತೆನೆ ಹೊತ್ತ ಮಹಿಳೆ ಹೊಲದಲ್ಲೇ ಇದ್ರು ಚಂದ್ರ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿ ಚಂದ. ಅದಕ್ಕಾಗಿ ಬಹಳಷ್ಟು ಜನ ಹೇಳ್ತಿದ್ರು ಗುಳೇದಗುಡ್ಡನ ನೋಡ್ರಿ ಅಂತ ಅವ್ರು ಹೇಳ್ತಿದ್ರು. ಇವತ್ತಿನ ಈ ಒಂದು ಕಾರ್ಯಕ್ರಮ ಅಭೂತಪೂರ್ವವಾಗಿರುವಂತಹ ಈ ರ್ಯಾಲಿಯನ್ನ ನೋಡಿದ್ರೆ ಇಡೀ ಬಾಗಲಕೋಟೆ ಜಿಲ್ಲೆಯ ರಣಕಹಳೆಯನ್ನ ಇವತ್ತು ನಾವು ಗುಳೇದಗುಡ್ಡಲ್ಲಿ ಹಾಕಿದ್ದೀವಿ. ಈ ಬರುವಂತಹ 3 ದಿನಗಳಲ್ಲಿ ನಾವು ನೀವು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಹೆಗಲ್ ಕೊಟ್ಟು ದುಡಿದು ನಮ್ಮ ನಾಯಕರು ನಮ್ಮ ರಾಜ್ಯದ ಜನರ ಕೈ ಹೆಂಗ್ ಹಿಡಿದಿದ್ದಾರೆ ಅದೇ ರೀತಿ ನಾವು ಕೂಡ ಅವರ ಕೈಯನ್ನ ಹಿಡಿದು 20 ವರ್ಷಗಳಲ್ಲಿ ಸತತವಾಗಿ ನೀವು ಒಬ್ಬ ಸಂಸದರಿಗೆ ನಿಮ್ಮ ಸೇವೆಯನ್ನ ಮಾಡುವಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ. ನಿಮ್ಮೆಲ್ಲರಲ್ಲಿ ನನ್ನ ವಿನಂತಿ ಏನು ಅಂತಂದ್ರ, ನೀವು ನನಗೆ ಒಂದು ಅವಕಾಶವನ್ನ ಮಾಡಿಕೊಡ್ರಿ. ಒಂದು ಅವಕಾಶವನ್ನ ನೀವು ನನಗೆ ಮಾಡಿಕೊಟ್ಟಿದ್ದೇ ಆಯ್ತು ಅಂತಂದ್ರ ಬಾಗಲಕೋಟೆ ಜಿಲ್ಲೆಯಲ್ಲಿರುವಂತಹ ಪ್ರವಾಸೋದ್ಯಮ ಕ್ಷೇತ್ರಗಳನ್ನ ಉದ್ಧಾರ ಮಾಡೋದ್ರಿಂದ ಹಿಡ್ಕೊಂಡು ನಮ್ಮ ಯುವಕರಿಗೆ ಉದ್ಯೋಗವನ್ನ ಕಲ್ಪಿಸುವವರೆಗೆ ಹಾಗೂ ನಮ್ಮ ಮತಕ್ಷೇತ್ರದೊಳಗಿರುವಂತಹ ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ನಿರಂತರವಾಗಿ ದುಡಿತೀನಿ ಅಂತ ಹೇಳ್ತಾ, ನನಗೆ ನೀವು ಒಂದು ಅವಕಾಶವನ್ನ ಮಾಡಿಕೊಡ್ರಿ ಕಾಕರಿ, ನನಗೆ ಒಂದು ಅವಕಾಶವನ್ನ ನೀವು ನನಗೆ ಮಾಡಿಕೊಟ್ಟಿದ್ದೇ ಆಯ್ತು ಅಂತಂದ್ರ 5 ವರ್ಷ ನಿಮ್ಮ ಜೀತದಾಳಾಗಿ ದುಡಿದು ನಿಮ್ಮ ಋಣವನ್ನ ಎಷ್ಟು ಹುಮ್ಮಸದಿಂದ, ಎಷ್ಟು ಒಂದು ಹುರುಪಿನಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸಿದೀವೋ ಅಷ್ಟೇ ಹುರುಪಿನಿಂದ ನಾವು ಮೇ 7ನೇ ತಾರೀಕು ಕ್ರಮ ಸಂಖ್ಯೆ 3ಕ್ಕೆ ನಮ್ಮ ಮತವನ್ನ ನೀಡಿ ಬಾಗಲಕೋಟೆ ಜಿಲ್ಲೆಯಲ್ಲಿ
ನನ್ನ ಎರಡು ಮಾತುಗಳನ್ನ ಮುಗಿಸ್ತೀನಿ. ಜೈ ಹಿಂದ್ ಜೈ ಕರ್ನಾಟಕ.